ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಬಿಸಿಯೂಟ ತಯಾರಕರಿಂದ ಸರ್ಕಾರಕ್ಕೆ ಪತ್ರ. ಪಟ್ಟಣದಲ್ಲಿ ಎಐಟಿಯುಸಿ ನೇತೃತ್ವದಲ್ಲಿ ತಾಲೂಕಿನ ಬಿಸಿಯೂಟ ಕಾರ್ಯಕರ್ತೆಯರು ತಮ್ಮ 16 ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜೂನ್ 20ರಂದು ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ. ಅವರು ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳು ಹಾಗೂ ವೃತ್ತಗಳ ಮೂಲಕ ಸಾಗಿ ತಾಲೂಕು ಆಡಳಿತ ಸೌಧದ ತಲುಪಿ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದರು. ನಂತರ ಮುಖಂಡರಾದ ಎಚ್ ವೀರಣ್ಣ ನೇತೃತ್ವದಲ್ಲಿ ತಹಶೀಲ್ದಾರರಾದ ವಿಕೆ ನೇತ್ರಾವತಿಯವರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ತಾಲೂಕು ಪದಾಧಿಕಾರಿಗಳು, ವಿವಿಧ ಘಟಕದ ಪದಾಧಿಕಾರಿಗಳು, 106 ಸದಸ್ಯರು ಭಾಗವಹಿಸಿದ್ರು. ಅಕ್ಷರ ದಾಸೋಹ ಇಲಾಖಾಧಿಕಾರಿಗಳು ಹಾಜರಿದ್ದರು. ವಂದೇ ಮಾತರಂ. ವಿಜೀವ್ ವೃಷಭೇಂದ್ರ ಕೂಡ್ಲಿಗಿ 9008937428 ಅಥವಾ 8151937428. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾಡಿದ್ರೆ ಇವ್ರ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ನಿಮ್ಮನ್ನ ಕೆಲಸ ತೆಗಿತೀವಿ, ಪಾಪ ಕೆಲಸ ಹೋಗುತ್ತೆ ಅಂತೇಳಿ ಇವತ್ತು ಬಾಯಿ ಮುಚ್ಕೊಂಡು ಅವ್ರು ಮಾಡುವ ಕಳ್ಳಾಟಗಳಿಗೆ ಸುಮ್ಮನೆ ಇರಬೇಕಾಗುತ್ತೆ. ಅಧಿಕಾರಿಗಳೇ ಶಾಮೀಲಾದಾಗ ಇನ್ನ ಸಾಮಾನ್ಯರು ಯಾರು? ಈ ಪರಿಸ್ಥಿತಿಯಲ್ಲಿ ಇದಕ್ಕೆ ತಾಲೂಕು ಪಂಚಾಯತಿ ಇಒ ಮತ್ತು ಬಿಸಿಯೂಟ ಯೋಜನೆ ನಿರ್ದೇಶಕರು ಮತ್ತು ಜಿಲ್ಲಾ ಪಂಚಾಯತಿ ಸಿಒ, ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮಿತಿ ಸದಸ್ಯರ ಒಂದು ಆಯೋಗ ಇಡೀ ತಾಲೂಕಿನ ಪ್ರತಿ 1 ಕ್ವಿಂಟಾಲಿಗೆ ಅಕ್ಕಿ ಅರ್ಧ ಕ್ವಿಂಟಾಲ್ ಕಡಿಮೆ ಬರುತ್ತೆ. ಆಮೇಲೆ ಈ ತಿಂಗಳು ಮಾಡುವ ರೇಷನ್ನು ಹಿಂದಿನ ತಿಂಗಳನ್ನ ಈ ತಿಂಗಳಲ್ಲಿ ಮಾಡಬೇಕಾಗಿದೆ. ಜನವರಿ ತಿಂಗಳ ರೇಷನ್ ಫೆಬ್ರವರಿಯಲ್ಲಿ ಮಾಡಬೇಕಾಗುತ್ತೆ. ಫೆಬ್ರವರಿ ತಿಂಗಳ ರೇಷನ್ ಮಾರ್ಚ್ನಲ್ಲಿ ಮಾಡಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಾವು ಈ ಅನ್ಯಾಯವನ್ನ ವಿರೋಧಿಸಿ ಇವತ್ತು ಮನವಿ ಕೊಡ್ತಿದ್ದೀವಿ. ಈ ಕಾರಣಕ್ಕಾಗಿ ಮನವಿಯನ್ನು ಓದುತ್ತಾ ಇಲ್ಲಿ ಬರೇ ನಾವು ಪ್ರತಿ ಸಾರಿ ಬರ್ತೀವಿ, ಹೋರಾಟ ಮಾಡ್ತೀವಿ, ಬಿಸಿಲಲ್ಲಿ ಘೋಷಣೆ ಕೂಗ್ತೀವಿ, ಆದ್ರೆ ಫಲಕಾರಿ ರಾಜ್ಯ ಮಟ್ಟದ ಸಂಬಳ ಹೆಚ್ಚಳ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಆದ್ರೆ ತಮ್ಮ ಇಲಾಖೆ ಆಗ್ತಿರುವ ಸಮಸ್ಯೆಗಳನ್ನು ಯಾಕೆ ಇವರು ಬಗೆಹರಿಸ್ತಾ ಇಲ್ಲ? ನಾನು ಈಗಾಗಲೇ ತಹಸೀಲ್ದಾರ್ ಮೇಡಮ್ ಅವರನ್ನ ಫೋನ್ ಸಂಪರ್ಕದಲ್ಲಿ ಮಾಡಿದಾಗ ಮಾತಾಡಿದೆ. ಮೇಡಮ್, ಪದೇ ನಾವು ಕೊಡ್ತಾ ಇದೀವಿ, ಯಾಕೆ ನಮ್ಮ ಕಾರ್ಯಕರ್ತೆಯರನ್ನ ಮತ್ತು ಅಧಿಕಾರಿಗಳನ್ನ ಒಂದು ಸಭೆ ಕರೀರಿ ಅಂತ ಹೇಳಿ ಆಂಜನೇಯ ಸಾಹೇಬ್ ಜೊತೆ ಸಭೆ ಕರೀತೀನಿ ಅಂತ ಹೇಳಿದ್ದಾರೆ. ಸಭೆ ಕರೆದು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಇಲ್ಲ ಅಂದ್ರೆ ನಾವು ಇಲ್ಲೇ ತಾಲೂಕು ಶಾಮಿಯನ್ನೇನು ಹಾಕೋದಿಲ್ಲ, ಇಲ್ಲೇ ಕುಂತು ನಾವು ಧರಣಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ಮನವಿಯನ್ನ ಓದೋದ್ರ ಮೂಲಕ ಈಗಾಗಲೇ ನಮ್ಮ ಮನವಿ ಸ್ವೀಕಾರ ಮಾಡಲಿಕ್ಕೆ ನಮ್ಮ ತಾಲೂಕು ಅಧಿಕಾರಿಗಳ ಮೂಲಕ ಮತ್ತು ಸಹಾಯಕ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ. ಬಿಸಿಯೂಟ ಯೋಜನೆ ಅಧಿಕಾರಿಗಳು ಅವರಿಗೆ ಮನವಿ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗಮ್ಮ ಅವರು ಗಟ್ಟಿಗೆ ಎಲ್ಲರಿಗೂ ಕೇಳಂಗೆ ಮನವಿ ಓದಿ ಕೊಡಬೇಕಂತೇಳಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ತಾಲೂಕು ಸಮಿತಿ ಕೂಡ್ಲಿಗಿ ಎಐಟಿಯುಸಿಗೆ ಸಂಯೋಜಿತ. ಮಾನ್ಯ ತಹಶೀಲ್ದಾರರು ಕೂಡ್ಲಿಗಿ. ವಿಷಯ: ಬಿಸಿಯೂಟ ಕಾರ್ಯಕರ್ತೆಯರ ಸಂಬಳ ಹೆಚ್ಚಳ, ಕಾಯಂ ಕೆಲಸ, ಶಾಲೆಗಳಲ್ಲಿನ ಸಮಸ್ಯೆಗಳು, ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೂಡ್ಲಿಗಿ ತಾಲೂಕು ಬಿಸಿಯೂಟ ಕಾರ್ಯಕರ್ತೆಯರ ಹಾಗೂ ತಯಾರಕರ ಫೆಡರೇಷನ್ ಎಐಟಿಯುಸಿಯ ಸಂಯೋಜಿತ ತಾಲೂಕು ಸಮಿತಿಯ ಈ ದಿನ ಹೋರಾಟದ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಈಗಾಗಲೇ 25 ವರ್ಷಗಳಿಂದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಸರ್ಕಾರಿ ಮತ್ತು ಸರ್ಕಾರೇತರ ಎಲ್ಲ ಶಾಲೆಗಳಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಶುಚಿ ಮತ್ತು ರುಚಿಯಾದ ಎಲ್ಲ ಮಕ್ಕಳಿಗೆ ಅಡುಗೆ ಮಾಡಿ ಊಟ ಉಣಬಡಿಸುತ್ತಿತ್ತು. ಆದರೆ ಸರ್ಕಾರ ಪ್ರಾರಂಭ ಹಂತದಲ್ಲಿ 300 ರೂಗಳಿಂದ 3,600, 3,700ಕ್ಕೆ ಏರಿಕೆ ಮಾಡುತ್ತಾ ರಾಜ್ಯವ್ಯಾಪಿ ಎಐಟಿಯುಸಿಯ ಹೋರಾಟದ ಫಲವಾಗಿ ಈಗ 4,700ಗಳನ್ನು ಸಂಬಳ ನೀಡುತ್ತದೆ. ಆದರೆ ಹೆಚ್ಚಳ ಮಾಡುತ್ತೇವೆ ಎಂದು ಹೇಳಿ ಸರ್ಕಾರ ಬಿಸಿಯೂಟ ಕಾರ್ಯಕರ್ತರಿಗೆ ಚುನಾವಣೆ ಪೂರ್ವದಲ್ಲಿ ವೇತನ ಹೆಚ್ಚಳ ಗ್ಯಾರಂಟಿಗಳನ್ನು ನೀಡದ ಸರ್ಕಾರ ಮುಖ್ಯಮಂತ್ರಿ ಬದಲಿಯಾದರೂ ವೇತನ ಹೆಚ್ಚಳ ಮಾಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಹಾಗೂ ಎಸ್ಡಿಎಂಸಿ ಸಮನ್ವಯ ಕೊರತೆಯಿಂದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಕೆಲವು ಗ್ರಾಮಗಳಲ್ಲಿ ರಾಜಕಾರಣಿಗಳ ವೈಯಕ್ತಿಕ ಗುಂಪುಗಾರಿಕೆಯಿಂದ ತೊಂದರೆಗಳನ್ನು ಅನುಭವಿಸುತ್ತಾ ಆ ಮಕ್ಕಳಿಗೆ ಸಿಗಲಿ ಎಂಬುದು ಅಷ್ಟೇ. ನೀವೇನು ಮಾಡಿ ನಾವು ಹೇಳ್ಬೇಕಾ? ನಿಮಗೆ
ನಾವಿಂಗ್ ಹೋರಾಟ ಮಾಡಿ ಹೇಳಿ ಇವರೆಲ್ಲ ನಿಷ್ಠುರಾಗಿ ಆಮೇಲೆ ಮತ್ತೆ ಅಲ್ಲಿ ಶಾಲೆಗೆ ಹೋಗಿ ನೀವು ನಿಮ್ಮ ಶಾಲೆ ಹೇಳಿದ್ರು ನೋಡಪ್ಪ ಆಯೋ ಹೇಳಿದ್ರು ನೋಡಪ್ಪ ಅಂತೇಳಿ ಆಮೇಲೆ ಅವರು ಹೌದಾ ನೀನು ಹೇಳ್ದೆ ಅಂತೇಳಿ ಅವ್ನು ಎಷ್ಟು ಎಮ್ಸಿನ್ಗೆ ಹೇಳಿ ನೋಡಪ್ಪ ನಾವು ಅವ್ನ ಕಾಟ ಕೊಟ್ಟು ಎಮ್ಗೆ ಸುಮ್ಮನೆ ಗಂಡ ಬಿಟ್ಬಿಡು ಈ ಕೆಲಸನೇ ಬೇಡ ಅಂತೇಳಿ ಆ ಎಮ್ಗೆ ಹೇಳಿ ಅವಾಗ ಮತ್ತೆ ಶುರು ಇದೆಲ್ಲ ವಾಸ್ತವ ಇದು ಹೌದಲ್ರಮ್ಮ. ದಯವಿಟ್ಟು ನಾವೇನು ಬೇರೆ ಆರೋಪ ಮಾಡ್ತಾ ಇಲ್ಲ, ಇದು ಇವತ್ತು ನಿನ್ನೆದಲ್ಲ ಎಲ್ಲ ಶಾಲೆಯಲ್ಲಿ. ಅದು ಈಗ ಇತ್ತೀಚೆಗೆ ಏನಾಗ್ಬಿಟ್ಟದಂದ್ರೆ ಫುಲ್ ಕರಿತಾ ಇದ್ದಾರೆ ಮೊಟ್ಟೆ ಯಾವ ಬಹುತೇಕ ಶಾಲೆಗಳಲ್ಲಿ ಕೊಡೋದಿಲ್ಲ. 8 ರೂಪಾಯಿ ಬಿಲ್ ಮಾಡಿಕೊಳ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಒಂದ್ಸಲ ತಗೊಂಡೋಗಿ ಏ ತಾಯಿ ನೀನು ಮಾತಾಡ್ಬಾ. ಈ ರೀತಿ ಆಗಿದೆ. ಮೊಟ್ಟೆ ಕೊಡ್ತಾರ, ಮೊಟ್ಟೆ ಯಾವ ಮಕ್ಕಳು ತಿನ್ನಲ್ಲೋ ಆ ಮಕ್ಕಳ ಹತ್ರ ಬರೆಸ್ಕೊಳ್ಳಿ ನೀವು. ಮಾಸ್ಗಳು ಯಾರಾದ್ರೂ ನಿಮ್ಗೆ ಬರ್ಕೊಟ್ಟಾರ ಇಂಥ ಶಾಲೆಯಲ್ಲಿ ಇಂಥ ಮಕ್ಕಳು ಮೊಟ್ಟೆ ತಿನ್ನಲ್ಲ ಅಂತೇಳಿ ಹೇಳಿದ್ದಾರೆ, ಅವರಿಗೆ ತಿಳಿಸಿದ್ರ ಮೊಟ್ಟೆ ತಿನ್ನಬೇಕು ಅಂತೇಳಿ. ಯಾವನ್ನ ಊರಲ್ಲಿ ಆ ಶಾಲೆ ಯಾವನ್ನ ಮಾಸ್ಗಳು ಬಹುತೇಕ ಇಲ್ಲೇ ಗೊಲ್ರಟ್ಟಿಗೆ ದಿನಾ ಟ್ರೈನಲ್ಲಿ ಬಾಳೆಹಣ್ಣು ತಗೊಂಡು ಹೋಗ್ಕೊಳ್ಳ ಗಂಡ ಹೆಂಡ್ತಿ. ಗಂಡಲ್ಲಿ ರಿಟೈರ್ಡ್ ಆಗೇನೆ ಚಿಕ್ಕಜೋಗಳಿ ತಾಂಡ ಹೆಂಡ್ತಿಯಿಂದ ಟೀಚರು ದಿನಾ ಬಾಳೆಹಣ್ಣು. ನಾನು ಹೆಸರು ಹೇಳ್ಬೇಕು. ಎಲ್ಲ ಶಾಲೆಯಲ್ಲಿ ನಡೀತಾ ಇದೆ. ನನ್ನ ಉದ್ದೇಶ ಕಳಕಳಿ ಏನಂದ್ರೆ ಅದು ಸಿಗಲಿ ಮಕ್ಕಳಿಗೆ ಅಂತೇಳಿ, ಬೇರೆ ಇನ್ಯಾವ ಉದ್ದೇಶ ಇಲ್ಲ. ನನ್ನ ವಿನಂತಿ ಇದು. ಇಡೀ ತಾಲೂಕಿನಲ್ಲಿ ನಡೀತಿದೆ. ಇನ್ನು ಹಳ್ಳಿಗಳಲ್ಲಿ SDMಸರು ಇವರು ಶಾಮೀಲಾಗಿ ಕೇಳೋದಿಲ್ಲ ಅಂದ್ರೆ ಮುಗೀತು. ಇವ್ರು ಯಾರು ಕೇಳಕ್ಕಾಗಲ್ಲ. ಕೇಳಿದ್ರೆ ತೆಗಿತಾರೆ, ಇವ್ರನ್ನ ಹೇಳಿದ್ರೆ ತೆಗಿತಾರ. ನಮಗೆ ಕದ್ದು ಮುಚ್ಚಿ ಹೇಳ್ತಾರ. ಅಲ್ಲ 71 ಮಕ್ಕಳಿಗೆ ಒಬ್ಬರೇ ಆಗಲಿ, ಆಮೇಲೆ ಅದು ಅಡಿಗೆರ ಬಗ್ಗೆ ಅಲ್ಲಮ್ಮ. ಅಡಿಗೆರ ಬಗ್ಗೆ ಆಮೇಲೆ ನೋಡೋಣಂತೆ. ಈಗ ಫಸ್ಟು ಇದ್ರ ಬಗ್ಗೆ ನೋಡೋಣ, ಅಡಿಗೆರದ ಆಮೇಲೆ. ಹಿಂಗಾಗಿದೆ. 70 ಮಕ್ಕಳಿಗೆ ಒಬ್ಬರಲ್ಲ 50. ಅದು ರೂಲ್ಸ್ ಇರೋದು ಬೇರೆ. 25 ಮಕ್ಕಳಿಗೆ ಒಬ್ಬರಂತ ಐತೆ, ಹೌದಾ? ಆದರೆ ಏನೋ 50 ಮಕ್ಕಳಿಗೆ ಒಬ್ಬರು ನಿಮಗೆ ಅಡಿಗೆ ಮಾಡ್ತಾರೆ, ಹೌದಾ? ಅದು ರೂಲ್ಸ್ ಐತೆ. ಎಷ್ಟು ಮಕ್ಕಳಿಗಿದೆ ಸರ್? ಹಾಂ, ಹೌದಾ? ಆಮೇಲೆ ಧರ್ಮಸಿಂಗ್ ಮುಖ್ಯಮಂತ್ರಿ ಇರುವಾಗ ಆಲ್ರೆಡಿ ಈ ರಾಜ್ಯದಲ್ಲಿ ನಿಮ್ಮನ್ನು ವರ್ಷ ಬಿಡುಗಡೆ ಮಾಡಿ ಬಾಂಡ್ ತಗೊಳ್ಬಾರ್ದು ಅಂತೇಳಿ ಆದೇಶ ಮಾಡಿದ್ದಾರೆ. ಈ ಆದೇಶ ಯಾರಾದ್ರೂ